ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಓಂ ಸಾಯಿರಾಮ್. ಇಂದು ನಾನು ನಿಮ್ಮ ಜೀವನದ ಅತಿದೊಡ್ಡ ಅಡೆತಡೆಗಳನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಎಂಬುದನ್ನು ಶಿರ್ಡಿ ಸಾಯಿ ಬಾಬಾರವರ ದಿವ್ಯ ಸಂದೇಶದ ಮೂಲಕ ತಿಳಿಯಲಿದ್ದೇವೆ. ವಿಶೇಷವೆಂದರೆ ಇಂದಿನ ಈ ಸಂದೇಶವು ವಿಶ್ವವಿಖ್ಯಾತ ಲೇಖಕಿ ಬ್ರಿಯಾನ್ ವೀಸ್ಟ್ ಅವರು ಬರೆದ ದಿ ಮೌಂಟೇನ್ ಈಸ್ ಯು ಎಂಬ ಅತ್ಯದ್ಭುತ ಪುಸ್ತಕದ ಆಳವಾದ ಸತ್ಯಗಳನ್ನು ಆಧರಿಸಿದೆ. ಈ ಪುಸ್ತಕದಲ್ಲಿರುವ ಮನೋವಿಜ್ಞಾನದ ಸತ್ಯಗಳನ್ನು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬ ಶೈಕ್ಷಣಿಕ ಮತ್ತು ಪ್ರೇರಣಾತ್ಮಕ ಉದ್ದೇಶದಿಂದ ಈ ಸಂದೇಶವನ್ನು ಸಿದ್ಧಪಡಿಸಲಾಗಿದೆ. ಪ್ರೀತಿಯ ಮಗುವೆ, ನೀನು ನಿನ್ನ ಜೀವನದಲ್ಲಿ ಎದುರಾಗುತ್ತಿರುವ ಕಷ್ಟಗಳನ್ನು ಕಂಡು ಹೆದರಿ ಕುಳಿತಿದ್ದೀಯಾ? ನಿನ್ನ ಮುಂದಿರುವ ಸಮಸ್ಯೆಗಳೆಂಬ ಬೆಟ್ಟ ಅತಿ ಎತ್ತರವಿದೆ ಎಂದು ಕಂಗಾಲಾಗಿದ್ದೀಯಾ? ಆದರೆ ನೆನಪಿಡು, ಆ ಬೆಟ್ಟ ಹೊರಗಿಲ್ಲ, ಅದು ನಿನ್ನ ಒಳಗಡೆ ಇದೆ. ನನ್ನ ಈ ಮಾತುಗಳನ್ನು ನಿನ್ನ ಹೃದಯಕ್ಕೆ ಹತ್ತಿರವಾಗಿಸಿಕೋ. ಅಂದು ನೀನು ಶಿರಡಿಗೆ ಬಂದು ನನ್ನ ಮುಂದೆ ಕುಳಿತಿದ್ದುದು, ನಿನ್ನ ಕಣ್ಣುಗಳಲ್ಲಿ ನೀರಿದೆ, ನಿನ್ನ ಮನಸ್ಸಿನಲ್ಲಿ ಗೊಂದಲದ ಮೋಡಗಳಿದ್ದವು. ನೀನು ನನ್ನನ್ನು ಕೇಳುತ್ತಿದ್ದೆ, ಬಾಬಾ, ನನ್ನ ದಾರಿಯಲ್ಲಿ ಇಷ್ಟೊಂದು ಕಷ್ಟದ ಬೆಟ್ಟಗಳು ಏಕೆ? ನಾನು ಎಷ್ಟು ಪ್ರಯತ್ನಿಸಿದರೂ ಆ ಸಮಸ್ಯೆಗಳ ಬೆಟ್ಟವನ್ನು ದಾಟಲು ಸಾಧ್ಯವಾಗುತ್ತಿಲ್ಲವೇಕೆ ಎಂದು. ಮಗುವೆ, ಶಾಂತನಾಗು. ಆ ಬೆಟ್ಟ ನಿನ್ನ ಹಾದಿಯಲ್ಲಿಲ್ಲ, ಅದು ನಿನ್ನ ಆಲೋಚನೆಗಳಲ್ಲಿದೆ. ಬ್ರಿಯಾನ್ ವೀಸ್ಟ್ ಎಂಬ ಲೇಖಕಿ ತನ್ನ ಜ್ಞಾನದ ಮೂಲಕ ಹೇಳಿರುವುದು ಅದನ್ನೇ. ದಿ ಮೌಂಟೇನ್ ಈಸ್ ಯು ಅಂದರೆ ನಿನ್ನ ಮುಂದಿರುವ ಬೆಟ್ಟ ನೀನೆ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಈ ನಿನ್ನ ಮನಸ್ಸನ್ನು ನನ್ನ ಪಾದಕ್ಕೆ ಅರ್ಪಿಸಿ ಈ ದಿವ್ಯ ಸಂದೇಶವನ್ನು ಆಲಿಸು. ಇದು ನಿನ್ನ ಜೀವನವನ್ನೇ ಬದಲಿಸಬಲ್ಲದು. ಬನ್ನಿ, ಬಾಬಾರವರ ವಾಣಿಯ ಮೂಲಕ ನಮ್ಮ ಒಳಗಿನ ಬೆಟ್ಟವನ್ನು ಕರಗಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಮಗುವೆ, ನಿನಗೆ ಆಶ್ಚರ್ಯವಾಗಬಹುದು. ನಾವು ಮನುಷ್ಯರು ಸುಖಕ್ಕಿಂತ ಹೆಚ್ಚಾಗಿ ಪರಿಚಿತ ವಿಷಯಗಳನ್ನು ಪ್ರೀತಿಸುತ್ತೇವೆ. ಆದರೆ ತುಂಬಾ ದಿನಗಳಿಂದ ಒಂದು ಕಾಯಿಲೆ ಅಥವಾ ಒಂದು ನೋವು ಇದ್ದರೆ ಆ ನೋವೇ ನಿನಗೆ ಅಭ್ಯಾಸವಾಗಿ ಹೋಗುತ್ತದೆ. ಹೊಸ ಜೀವನ, ಹೊಸ ಸುಖ ನಿನಗೆ ಭಯ ತರುತ್ತದೆ. ಯಾಕೆಂದರೆ ಅದು ನಿನಗೆ ಗೊತ್ತಿಲ್ಲದ ಹಾದಿ. ಒಬ್ಬ ಭಕ್ತನು ಹಳೆಯ ತುಕ್ಕು ಹಿಡಿದ ಪಂಜರದ ಒಳಗೆ 10 ವರ್ಷಗಳಿಂದ ಇದ್ದಾನೆ ಎಂದುಕೋ. ಪಂಜರದ ಬಾಗಿಲು ತೆರೆದರೂ ಅವನು ಹೊರಬರಲು ಹೆದರುತ್ತಾನೆ. ಆ ವಿಶಾಲ ಆಕಾಶ, ಆ ಹಸಿರು ನೋಡಿ ಅವನು ಗಾಬರಿಗೊಳ್ಳುತ್ತಾನೆ. ಅವನಿಗೆ ಆ ತುಕ್ಕು ಹಿಡಿದ ಪಂಜರದ ವಾಸನೆಯೇ ಸುರಕ್ಷಿತ ಎನಿಸುತ್ತದೆ. ಇದೇ ಕಂಫರ್ಟ್ ಟ್ರ್ಯಾಪ್ ಎನ್ನುತ್ತಾರೆ. ನೀನು ಬದಲಾಗಲು ಬಯಸುತ್ತಿದ್ದರೂ ಬದಲಾಗುತ್ತಿಲ್ಲ ಎಂದರೆ ನೀನು ಹಳೆಯ ನೋವನ್ನೇ ಅಪ್ಪಿಕೊಂಡಿದ್ದೀಯ ಎಂದರ್ಥ. ಆ ಪಂಜರದಿಂದ ಹೊರಬಾ ಮಗುವೆ. ನಿನ್ನನ್ನು ಕಾಪಾಡಲು ನಾನು ಹೊರಗೆ ಕಾಯುತ್ತಿದ್ದೇನೆ. ನಿನ್ನ ಕೋಪವು ನಿನ್ನ ಒಳಗಿನ ಗಾಯದ ವಿಳಾಸ. ಯಾರಾದರೂ ನಿನ್ನನ್ನು ನಿಂದಿಸಿದಾಗ ಅಥವಾ ನಿನಗೆ ಇಷ್ಟವಾಗದ ಮಾತು ಆಡಿದಾಗ ನಿನಗೆ ವಿಪರೀತ ಕೋಪ ಬರುತ್ತದೆ ಅಲ್ವಾ? ಆಗ ನೀನು ಅವರನ್ನು ದೂಷಿಸುತ್ತೀಯ. ಆದರೆ ಮಗುವೆ, ಸತ್ಯ ಬೇರೆಯೇ ಇದೆ. ಅವರ ಮಾತು ಕೇವಲ ಒಂದು ಟ್ರಿಗರ್ ಮಾತ್ರ. ನಿನ್ನ ಕೈ ಮೇಲೆ ಒಂದು ದೊಡ್ಡ ಗಾಯವಿದೆ ಎಂದುಕೋ. ಅಲ್ಲಿ ಯಾರಾದರೂ ಸಣ್ಣದಾಗಿ ಮುಟ್ಟಿದರೂ ನೀನು ನೋವಿನಿಂದ ಕಿರುಚುತ್ತೀಯ. ಮುಟ್ಟಿದವನು ನಿನ್ನನ್ನು ನೋಯಿಸಬೇಕು ಅಂದುಕೊಂಡಿರಲಿಲ್ಲ, ಆದರೆ ನಿನ್ನ ಗಾಯ ಇನ್ನೂ ಹಸಿಯಾಗಿತ್ತು. ನಿನ್ನ ಕೋಪ ಎನ್ನುವುದು ಆ ಗಾಯ ಎಲ್ಲಿದೆ ಎಂದು ತೋರಿಸುವ ಒಂದು ನಕ್ಷೆ. ಯಾರ ಮೇಲೆ ಕೋಪ ಬರುತ್ತದೋ ಅವರನ್ನು ದ್ವೇಷಿಸಬೇಡಿ. ಬದಲಾಗಿ ನಿನ್ನ ಒಳಗಿನ ಯಾವ ಭಾಗ ಇನ್ನೂ ವಾಸಿಯಾಗಿಲ್ಲ, ಎಲ್ಲಿ ನಿನಗೆ ಅಸುರಕ್ಷಿತ ಭಾವನೆ ಇದೆ ಎಂದು ಗಮನಿಸು. ಆ ಗಾಯಕ್ಕೆ ನನ್ನ ನಾಮಸ್ಮರಣೆ ಮದ್ದನ್ನು ಹಚ್ಚು. ನಿನ್ನನ್ನು ನೀನು ಪೂರ್ಣವಾಗಿ ಪ್ರೀತಿಸಲು ಕಲಿ. ಭಾವನೆಗಳನ್ನು ಅದುಮಬೇಡ, ಅವುಗಳನ್ನು ಜೀರ್ಣಿಸಿಕೋ. ನಾವು ಸಾಮಾನ್ಯವಾಗಿ ಬೇಜಾರಾದಾಗ ಫೋನ್ ನೋಡುತ್ತೇವೆ, ಅತಿಯಾಗಿ ತಿನ್ನುತ್ತೇವೆ ಅಥವಾ ಬೇರೆ ಕೆಲಸದಲ್ಲಿ ಮುಳುಗುತ್ತೇವೆ. ಇದು ಭಾವನೆಗಳನ್ನು ನುಂಗುವ ತಂತ್ರ. ಆದರೆ ಅದುಮಿದ ಭಾವನೆಗಳು ಒಳಗೆ ವಿಷವಾಗುತ್ತವೆ. ಹಾಲನ್ನು ಸರಿಯಾಗಿ ಕಾಯಿಸಿ ಅದಕ್ಕೆ ಹೆಪ್ಪು ಹಾಕಿದರೆ ಅದು ಮೊಸರಾಗುತ್ತದೆ, ನಂತರ ತುಪ್ಪವಾಗಿ ಬೆಲೆ ಬಾಳುವ ವಸ್ತುವಾಗುತ್ತದೆ. ಆದರೆ ಹಾಲನ್ನು ಹಾಗೆಯೇ ಮುಚ್ಚಿಟ್ಟರೆ ಅದು ಕೆಟ್ಟು ವಾಸನೆ ಬರುತ್ತದೆ. ನಿನ್ನ ನೋವು ಕೂಡ ಅಷ್ಟೇ. ನಿನಗೆ ಸಂಕಟವಾದಾಗ ಅದನ್ನು ಅನುಭವಿಸು. ಎದೆಯಲ್ಲಿ ಅಥವಾ ಹೊಟ್ಟೆಯಲ್ಲಿ ಆ ನೋವು ಎಲ್ಲಿ ಆಗುತ್ತಿದೆಯೋ ಅಲ್ಲಿ ಗಮನವಿಡು. ನಾನು ನಿನ್ನ ಜೊತೆಗಿದ್ದೇನೆ ಎಂದು ನಂಬಿ ಆ ನೋವನ್ನು ಎದುರಿಸು. ಅನುಭವಿಸಿದ ಭಾವನೆ ಹಾವಿಯಾಗಿ ಹೋಗುತ್ತದೆ, ನಿನ್ನನ್ನು ಹಗುರಗೊಳಿಸುತ್ತದೆ. ಕಣ್ಣೀರು ಬಂದರೆ ಬರಲಿ, ಅದು ನಿನ್ನ ಮನಸ್ಸನ್ನು ಶುದ್ಧೀಕರಿಸುವ ಗಂಗೆಯಾಗಿದೆ. ಹಳೆಯ ನೀನು ಸಾಯಲೇಬೇಕು,
ಹೊಸ ಜೀವನ ಬೇಕು ಎಂದು ಎಲ್ಲರೂ ಆಸೆ ಪಡುತ್ತಾರೆ. ಆದರೆ ಹಳೆಯ ಅಭ್ಯಾಸಗಳನ್ನು ಬಿಡಲು ಯಾರು ಸಿದ್ಧರಿಲ್ಲ. ನಾನು ಮೊದಲಿನ ಹಾಗಿಲ್ಲ ಎಂದು ನೀನು ಸಂಕಟ ಪಡುತ್ತೀಯ. ಆದರೆ ಆ ಹಳೆಯ ವ್ಯಕ್ತಿ ಸತ್ತರೆ ಮಾತ್ರ ಹೊಸ ವ್ಯಕ್ತಿ ಹುಟ್ಟಲು ಸಾಧ್ಯ. ಒಂದು ಹಾವಿಗೆ ತನ್ನ ಹಳೆಯ ಚರ್ಮವನ್ನು ಕಳಚುವಾಗ ತುಂಬಾ ನೋವಾಗುತ್ತದೆ. ಅದು ಕಲ್ಲಿಗೆ ಉಜ್ಜಿ ಉಜ್ಜಿ ತನ್ನ ಚರ್ಮವನ್ನು ಸುಲಿಯುತ್ತದೆ. ಆದರೆ ಆ ಹಳೆಯ ಚರ್ಮ ಕಳಚದ ಹೊರತು ಅದಕ್ಕೆ ಹೊಸ ಹೊಳಪು ಬರುವುದಿಲ್ಲ. ನಿನ್ನ ಹಳೆಯ ಆವೃತ್ತಿಗೆ ನೀನೇ ಅಂತ್ಯಕ್ರಿಯೆ ಮಾಡು. ಅಂದರೆ ನಿನ್ನ ಓಲ್ಡ್ ವರ್ಷನ್ ಅನ್ನು ಬದಲಿಸು, ಹೊಸ ವರ್ಷನ್ಗೆ ಕನ್ವರ್ಟ್ ಆಗಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಆ ಹಳೆಯ ದುರ್ಬಲ ವ್ಯಕ್ತಿ ಈಗ ಇಲ್ಲ. ಸಾಯಿಯ ಕೃಪೆಯಿಂದ ನಾನು ಹೊಸಬನಾಗಿ ಹುಟ್ಟಿದ್ದೇನೆ ಎಂದು ಧೈರ್ಯದಿಂದ ಒಪ್ಪಿಕೋ. ಗತಕಾಲದ ನೆನಪುಗಳ ಭಾರವನ್ನು ಹೊತ್ತು ನಡೆಯಬೇಡ. ಕ್ರಿಯೆಯೇ ಆತ್ಮವಿಶ್ವಾಸದ ತಾಯಿ. ಕೊನೆಯದಾಗಿ ಮಗುವೆ, ನೀನು ಧೈರ್ಯಕ್ಕಾಗಿ ಕಾಯುತ್ತಾ ಕುಳಿತಿದ್ದೀಯ. ಬಾಬಾ ನನಗೆ ಮೊದಲು ಧೈರ್ಯ ಕೊಡು, ಆಮೇಲೆ ನಾನು ಈ ಕೆಲಸ ಮಾಡುತ್ತೇನೆ ಎನ್ನುತ್ತೀಯ. ಆದರೆ ಸತ್ಯವೇನೆಂದರೆ ನೀನು ಕೆಲಸ ಶುರು ಮಾಡಿದ ನಂತರವಷ್ಟೇ ನಿನಗೆ ಧೈರ್ಯ ಬರುವುದು. ನೀನು ಕತ್ತಲೆಯಲ್ಲಿ ದೀಪ ಹಿಡಿದು ಶಿರ್ಡಿಯ ಹಾದಿಯಲ್ಲಿ ನಡೆಯುತ್ತಿದ್ದೀಯ ಎಂದುಕೋ. ಆ ದೀಪ ಇಡೀ 10 ಕಿಲೋಮೀಟರ್ ಹಾದಿಯನ್ನು ತೋರಿಸುವುದಿಲ್ಲ. ಅದು ಕೇವಲ ಮುಂದಿನ 10 ಹೆಜ್ಜೆಗಳನ್ನು ಮಾತ್ರ ತೋರಿಸುತ್ತದೆ. ನೀನು ಆ 10 ಹೆಜ್ಜೆ ಇಟ್ಟಾಗ ಮಾತ್ರ ಮುಂದಿನ ಹಾದಿ ನಿನಗೆ ಕಾಣುತ್ತದೆ. ಹೆಜ್ಜೆ ಇಡು ಮಗುವೆ, ಕೆಲಸ ಮಾಡಲು ಶುರು ಮಾಡು. ನೀನು ಪ್ರಯತ್ನ ಪಟ್ಟಾಗ ಮಾತ್ರ ನನ್ನ ಆಶೀರ್ವಾದದ ಕಿರಣಗಳು ನಿನಗೆ ದಾರಿ ತೋರಿಸುತ್ತವೆ. ಸಣ್ಣ ಸಣ್ಣ ಬದಲಾವಣೆಗಳೇ ಒಂದು ದೊಡ್ಡ ಯಶಸ್ಸಿನ ಬೆಟ್ಟವಾಗಿ ಬದಲಾಗುತ್ತದೆ. ಈಗ ಕಣ್ಣು ಮುಚ್ಚಿ ಒಂದು ಕ್ಷಣ ಯೋಚಿಸು. ನೀನು ಇಷ್ಟು ದಿನ ಯಾವುದನ್ನು ಸಮಸ್ಯೆ ಎಂದು ಅಂದುಕೊಂಡಿದ್ದೀಯೋ ಅದು ಸಮಸ್ಯೆ ಅಲ್ಲ. ಅದು ನೀನು ಬೆಳೆಯಲು ದೇವರು ನೀಡಿದ ಒಂದು ಅವಕಾಶ. ಈ ಸಂದೇಶ ನಿನ್ನ ಕಿವಿಗೆ ಬಿದ್ದಿದೆ ಎಂದರೆ ನಿನ್ನ ಬದಲಾವಣೆಯ ಕಾಲ ಬಂದಿದೆ ಎಂದರ್ಥ. ಬೆಟ್ಟವನ್ನು ಹತ್ತುವ ಅಗತ್ಯವಿಲ್ಲ. ನಿನ್ನೊಳಗಿನ ನಕಾರಾತ್ಮಕತೆಯನ್ನು ಕರಗಿಸಿದರೆ ಸಾಕು. ನೀನೇ ಆ ಎತ್ತರದ ಶಿಖರವಾಗುತ್ತೀಯ. ನಿನ್ನ ಎಲ್ಲ ಭಾರವನ್ನು, ನಿನ್ನ ಅಹಂಕಾರವನ್ನು, ನಿನ್ನ ಭಯವನ್ನು ಈ ಮಸೀದಿಯ ಅಗ್ನಿಯಲ್ಲಿ ಅಂದರೆ ದುನಿಯಲ್ಲಿ ಸುಟ್ಟು ಹಾಕು. ಧೈರ್ಯವಾಗಿರು, ನಾನು ನಿನ್ನ ಜೊತೆಗಿದ್ದೇನೆ. ಸಬೂರಿ ಇರಲಿ ಅಂದರೆ ತಾಳ್ಮೆ ಇರಲಿ. ನಿನ್ನ ಜೀವನದ ಬೆಟ್ಟವು ಈಗ ಹೂವಿನ ಹಾದಿಯಾಗಲಿದೆ. ಮಗುವೆ, ನಿನ್ನ ಒಳಗೆ ಇರುವ ಭಯ, ನಿನ್ನ ಅಹಂಕಾರ ಮತ್ತು ನಿನ್ನನ್ನು ನೀನೆ ಹಾಳು ಮಾಡಿಕೊಳ್ಳುವ ಆಲೋಚನೆಗಳನ್ನು ನಿಲ್ಲಿಸು. ನೀನು ಹಳೆಯ ನೋವನ್ನೇ ಅಪ್ಪಿಕೊಂಡು ಕುಳಿತಿದ್ದೀಯ. ಯಾರೋ ನಿನಗೆ ಮೋಸ ಮಾಡಿದರು, ಯಾರೋ ನಿನ್ನನ್ನು ಟೀಕಿಸಿದರು ಎಂದು ಇಂದಿಗೂ ಕೊರಗುತ್ತಿದ್ದೀಯ. ಆ ಹಳೆಯ ನೆನಪುಗಳೇ ಇಂದು ಬೆಟ್ಟವಾಗಿ ನಿನ್ನ ದಾರಿಯನ್ನು ಅಡ್ಡಗಟ್ಟಿವೆ. ಆ ಬೆಟ್ಟವನ್ನು ಹತ್ತುವ ಅಗತ್ಯವಿಲ್ಲ. ಅದನ್ನು ಪ್ರೀತಿಯಿಂದ ಕರಗಿಸಿದರೆ ಸಾಕು. ನೋಡು ಮಗುವೆ, ಈ ಸಂದೇಶದಲ್ಲಿ ನಾನು ನಿನಗೆ ನಿನ್ನೊಳಗಿನ ಶಕ್ತಿಯನ್ನು ನೆನಪು ಮಾಡುತ್ತಿದ್ದೇನೆ. ಈ ಸಂದೇಶ ನಿನಗೆ ಇಷ್ಟವಾಗುತ್ತಿದ್ದರೆ ಇದೇ ಕ್ಷಣ ಈ ವಿಡಿಯೋವನ್ನು ಲೈಕ್ ಮಾಡು. ಇದು ನಿನ್ನ ಸಮ್ಮತಿ ಎಂದು ನಾನು ತಿಳಿಯುವೆ. ಯಾರನ್ನಾದರೂ ಕಂಡರೆ ನಿನಗೆ ಅಸೂಯೆ ಅಥವಾ ಕೋಪ ಬರುತ್ತಿದೆಯೇ? ಹಾಗಿದ್ದರೆ ತಿಳಿದುಕೋ, ಅದು ಅವರ ತಪ್ಪಲ್ಲ. ನಿನ್ನ ಒಳಗಿನ ಯಾವ ಕೊರತೆಯನ್ನು ಅವರು ಎತ್ತಿ ತೋರಿಸುತ್ತಿದ್ದಾರೋ ಅಲ್ಲಿ ನಿನ್ನ ಶತ್ರು ಅಡಗಿದ್ದಾನೆ. ಭಾವನೆಗಳನ್ನು ಅಡಗಿಸಬೇಡ ಮಗುವೆ. ನೋವು ಬಂದಾಗ ಈ ಸಾಯಿಯ ಮಡಿಲಲ್ಲಿ ಮಲಗಿ ಅತ್ತಿಬಿಡು. ಅನುಭವಿಸಿದ ಭಾವನೆ ಹಾವಿಯಾಗಿ ಹೋಗುತ್ತದೆ. ಅಡಗಿಸಿಟ್ಟ ಭಾವನೆ ವಿಷವಾಗುತ್ತದೆ. ಹಳೆಯ ನಾನುವಿಗೆ ಅಂತ್ಯಕ್ರಿಯೆ ಮಾಡು. ಇಂದು ಹೊಸ ಮನುಷ್ಯನಾಗಿ ಎದ್ದು ನಿಲ್ಲು. ನಿನ್ನ ಬೆಟ್ಟ ಕರಗಿ ಹೂವಿನ ಆದಿಯಾಗುವುದನ್ನು ನೀನೇ ನೋಡುವೆ. ಈ ಸಂದೇಶದಲ್ಲಿ ನಿನ್ನ ಆತ್ಮಕ್ಕೆ ಕನ್ನಡಿ ಹಿಡಿದಿದೆ ಎಂದು ನಾನು ಭಾವಿಸುತ್ತೇನೆ. ಮಗುವೆ, ಈ ಬದಲಾವಣೆಯ ಪಯಣದಲ್ಲಿ ನೀನು ಒಬ್ಬಂಟಿಯಲ್ಲ. ನಾನು ನಿನ್ನ ಕೈ ಹಿಡಿದಿದ್ದೇನೆ. ಈ ಸಂದೇಶದಿಂದ ನಿನಗೆ ಸ್ವಲ್ಪವಾದರೂ ನೆಮ್ಮದಿ ಸಿಕ್ಕಿದರೆ ಈ ವಿಡಿಯೋವನ್ನು ನಿನ್ನಂತೆಯೇ ಕಷ್ಟದಲ್ಲಿರುವ ಇನ್ನೊಬ್ಬ ಭಕ್ತನಿಗೆ ಶೇರ್ ಮಾಡು. ಅವರ ಕಣ್ಣೀರು ಒರೆಸುವುದು ಕೂಡ ನನ್ನ ಸೇವೆಯೇ. ನಿನ್ನ ಮನಸ್ಸಿನ ಗೊಂದಲಗಳನ್ನು ಕೆಳಗೆ ಕಮೆಂಟ್ ಬಾಕ್ಸಿನಲ್ಲಿ ಬರೆದು ಈ ಸಾಯಿಯ ಪಾದಕ್ಕೆ ಅರ್ಪಿಸು. ಎಲ್ಲವನ್ನು ನಾನು ಸ್ವೀಕರಿಸುತ್ತೇನೆ ಮತ್ತು ನಮ್ಮ ಸಾಯಿ ಕುಟುಂಬಕ್ಕೆ ಸೇರಲು ಮರೆಯಬೇಡ. ಈಗಲೇ ಸಬ್ಸ್ಕ್ರೈಬ್ ಮಾಡು. ಧೈರ್ಯವಾಗಿರು ಮಗುವೆ. ಬೆಟ್ಟ ಕರಗುತ್ತಿದೆ, ಆದರೆ ದಾರಿ ಕಾಣುತ್ತಿದೆ ಮಗುವೆ. ಈ ಸಾಯಿಯ ವಾಣಿಯನ್ನು ಆಲಿಸಿದ್ದೀಯಾ? ಈಗ ಕಣ್ಣು ಮುಚ್ಚಿ ಒಂದು ಕ್ಷಣ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಆಲೋಚಿಸು. ನೀನು ಇಷ್ಟು ದಿನ ಸಮಸ್ಯೆ ಎಂದು ಯಾವುದನ್ನು ಅಂದುಕೊಂಡಿದ್ದೀಯೋ ಅದು ಸಮಸ್ಯೆ ಅಲ್ಲ. ಅದು ನೀನು ಬೆಳೆಯಲು, ಮಾಗಲು ದೇವರು ನೀಡಿದ ಒಂದು ಅವಕಾಶ.
ಈ ಸಂದೇಶ ನಿನ್ನ ಕಿವಿಗೆ ಬಿದ್ದಿದೆ ಎಂದರೆ ನಿನ್ನ ಬದಲಾವಣೆಯ ಕಾಲ ಬಂದಿದೆ ಎಂದರ್ಥ. ಈ ಬೃಹತ್ ಕಲ್ಲಿನ ಬೆಟ್ಟವನ್ನು ಹತ್ತುವ ಅಗತ್ಯವಿಲ್ಲ. ಜ್ಞಾನದ ಕಿರಣದಿಂದ ನಿನ್ನೊಳಗಿನ ನಕಾರಾತ್ಮಕತೆಯನ್ನು ಕರಗಿಸಿದರೆ ಸಾಕು, ನೀನೇ ಆ ಎತ್ತರದ ಶಿಖರವಾಗುತ್ತೀಯ. ನಿನ್ನ ಎಲ್ಲ ಭಾರವನ್ನು, ನಿನ್ನ ಅಹಂಕಾರವನ್ನು, ನಿನ್ನ ಭಯವನ್ನು ದ್ವಾರಕಾಮಾಯಿಯ ಆ ಪವಿತ್ರ ಅಗ್ನಿಯ ಧ್ವನಿಯಲ್ಲಿ ಸುಟ್ಟಿಹಾಕು. ಧೈರ್ಯವಾಗಿರು ಮಗುವೆ, ಹೆಜ್ಜೆ ಇಡು, ನಾನು ನಿನ್ನ ಜೊತೆಗಿದ್ದೇನೆ. ಸಬೂರಿ, ತಾಳ್ಮೆ ಇರಲಿ. ನಿನ್ನ ಜೀವನದ ಬೆಟ್ಟವು ಈ ಹೂವಿನ ಹಾದಿಯಾಗಲಿದೆ. ಕತ್ತಲೆ ಮುಗಿದಿದೆ, ಬೆಳಕು ಮೂಡುತ್ತಿದೆ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿದೆ. ಮಗುವೆ, ಈ ಸಂದೇಶವು ನಿನ್ನ ಜೀವನದ ಬೆಟ್ಟವನ್ನು ಕರಗಿಸಲು ಸ್ವಲ್ಪವಾದರೂ ಸಹಾಯ ಮಾಡಿದೆ ಎಂದು ನಾನು ನಂಬುತ್ತೇನೆ. ಈ ಜ್ಞಾನವು ಕೇವಲ ನಿನಗೆ ಮಾತ್ರವಲ್ಲ, ನಿನ್ನಂತೆಯೇ ಕಷ್ಟದ ಬೆಟ್ಟದ ಮುಂದೆ ನಿಂತಿರುವ ನೂರಾರು ಸಾಯಿ ಭಕ್ತರಿಗೆ ತಲುಪಲಿ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಈಗಲೇ ನಿನ್ನ ಆಪ್ತರಿಗೆ ಶೇರ್ ಮಾಡು. ಅವರ ಕಣ್ಣೀರು ಒರೆಸುವುದು ಕೂಡ ನನ್ನ ಸೇವೆಯೇ. ನಿನ್ನ ಮನಸ್ಸಿನ ಗೊಂದಲ ಅಥವಾ ಸಕಾರಾತ್ಮಕವನ್ನು ಕೆಳಗಡೆ ಕಮೆಂಟ್ ಬಾಕ್ಸಿನಲ್ಲಿ ಬರೆದು ಈ ಸಾಯಿಯ ಪಾದಕ್ಕೆ ಅರ್ಪಿಸು. ಎಲ್ಲವನ್ನು ನಾನು ಸ್ವೀಕರಿಸುತ್ತೇನೆ ಮತ್ತು ನಮ್ಮ ಈ ಸಾಯಿ ಕುಟುಂಬಕ್ಕೆ ಸೇರ್ಪಡೆಯಾಗಲು ಮರೆಯಬೇಡ. ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡು. ಶ್ರದ್ಧೆ ಇರಲಿ, ಸಬೂರಿ ಇರಲಿ, ಯಶಸ್ಸು ನಿನ್ನದಾಗುತ್ತದೆ. ಓಂ ಸಾಯಿರಾಮ್.